ಗದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಬಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸುಯೋಧನ ನಾಮಧೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಸರ್ಪ ಲಾಂಛನದ ಸಪ್ತ ಎರೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಕನಕ ರಕ್ತ ಸೋಪಾನಗಳಿಂದ ಹೊಳಗೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾಧೀಶ್ವರ ಕುರುಶೇಖರೇಶ್ವರ ಈ ಪ್ರಚಂಡ ಕೌರವೇಶ್ವರ ಪ್ರಬಲ ಪ್ರತಾಪ ವಿಜಯ ಪ್ರಬಲ ಪ್ರತಾಪ ವಿಜಯ ಕುರುಕುಲ ಚಕ್ರವರ್ತಿ ಸಾರ್ವಭೌಮಂಗೆ ಅದಾರು ಸಾಟಿಯೋ Dana muda bola
ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಬಡ್ಡಿ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ. ನೋಡಿದಿರ, ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಪಾಂಡವರ ಅಟ್ಟಹಾಸ ಎಷ್ಟರ ಮುಟ್ಟಿಗಿದೆ. ಕುಮಾರ ದುರ್ಯೋಧನ, ತಾತ, ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯದೊಳಗಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮೋದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಂಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಮಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣ ಮುಂದೆ ಬೆಳೆದ ನನಗೇಕೆ ಆ ವಿಚಾರ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮ ದಯ ಮಾಡಿಸ್ತಿರುವನು. ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ರಾಜಾದಿರಾಜನು, ಪುರುಷ ಶ್ರೇಷ್ಠನು ನಾನಿಲ್ಲಿರುವಾಗ ಕೇವಲ ಧನ ಕಾಯುವ ಗೊಲ್ಲನನ್ನು ಪುರುಷೋತ್ತಮನೆಂದು ಹೇಳುತ್ತಿರುವ. ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರ ವಿದುರನ ಮನೆಗೆ ಹೋದನಂತೆ. ಏಕೆ? ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಅವರ ಮನೆಗಾದರೂ ಹೋಗಬಹುದಿತ್ತು. ಎಷ್ಟೇ ಆಗಲಿ ನಲ್ಲೆಯರನಲ್ಲ, ಮಾತಿನ ಮಲ್ಲ. ತಿಳುವಳಿಕೆ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ರಾಯಭಾರಿಯಾಗಿ ಬರುತ್ತಿರನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡುತ್ತ? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಪರಮಾತ್ಮನು ಬಲವಂತನಾದ ನಿನಗೆ ನ್ಯಾಯವೋದಿನವು ಅಥವಾ ನ್ಯಾಯಕ್ಕೆ ಸರ್ವರೋಧಿನರು? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿ ಈ ರೀತಿ ವಿಕಲ್ಪ ಆಗುತ್ತಿರುವುದು. ವಿದುರ, ಒದರದಿರಲು ಸದರದಿ ದುಡುಕಿ ಒದರದಿರಲು ಸದರದಿ ಒದರದಿರಲು ಸದರದಿ ದುಡುಕಿ ಒದರದಿರಲು ಸದರದಿ ಎರಡ ಸಭೆಗಳು ನಿಂತು ಬೆರೆದು ಈ ಕೌರವನ ವಿದುರ. ಎರಡ ಸಭೆಗಳು ನಿಂತು ಬೆರೆದು ಈ ಕೌರವ ಹಿರಿಯರಾದರ ಹಿರಿಯ ಪರ್ವತ ಕಲ್ಲು. ಹಿರಿಯರಾದರ ಹಿರಿಯ ಪರ್ವತ ಕಲ್ಲು. ಒದರದಿರಲು ಸದರದಿ ದುಡುಕಿ ಒದರದಿರಲು ಸದರದಿ. ಕಬ್ಬಲಿಯ ಮಗನೇ ಪರದೇಶಿ, ಎಕ್ಕಲಿಯ ದುರ್ಗವನ್ನು ದೇವರಿಸುವ ತರದೆ. ಕಬ್ಬಲಿಯ ಮಗನೇ ಪರದೇಶಿ, ಎಕ್ಕಲಿಯ ದುರ್ಗವನ್ನು ದೇವರಿಸುವ ತರದೆ. ಸರ್ವೈರಿ ಪಾಂಡವರ ಪರಬೈಕೆ ಸರ್ವಂತಮಲ್ಲ ಸುಬಲೆಯಲ್ಲಿದ್ದರಿಕೆ. ಸರ್ವೈರಿ ಪಾಂಡವರ ಪರಬೈಕೆ ಸರ್ವಂತಮಲ್ಲ ಸುಬಲೆಯಲ್ಲಿದ್ದರಿಕೆ. ದೊರೆಯದಿದ್ದರಿಕೆ ಒದರದಿರಲು ಸದರದಿ ನುಡುಕಿ ಒದರದಿರಲು ಸದರದಿ. ಎರಡ ಸಭೆಗಳು ನಿಂತು ಬೆರೆದು ಈ ಕೌರವನ. ಎರಡ ಸಭೆಗಳು
ಒದರದಿರಲು ನುಡಿಸಿ ಒದರದಿರಲು ಇದುರು ದುರ್ಯೋಧನ, ಸಕಲ ವೀರರಿಂದ ಪರಿವೃತ್ತನಾದ ಈ ಸಾರ್ವಭೌಮನಿಗೆ ಒಬ್ಬ ದಾಸಿ ಪುತ್ರನು ನೀತಿವಂತನವು ಅನವಶ್ಯಕ. ಸೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಾನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವನೇ ಮಾತನಾಡುತ್ತದೆ. ಕೂಡಲೇ ವಿದುರನನ್ನು ಸಭೆಯಿಂದಾಚೆಗೆ ದೂರ ಏನು ನುಡಿದೆಯ ತಾನರೈತನಡಿ ಪಾಲು ಮತ್ತನಂತೆ ನುಡಿದೆಯ ತಾನರೈತನಡಿ ಇದರ ಭಾಷೆಯ ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದಿದ್ದು ಎಚ್ಚರ. ಇಲ್ಲವೋ ದುರ್ಯೋಧನ, ನನ್ನನ್ನೇ ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಎಳೆಯೇ ತಿರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಸೇರಿ ಹೋಗವ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದಾಕುವನು. ಇದರಂತೆ ನಾಶವಾಗುವಂತಕ ಪ್ರಮಾದ ಆಯ್ತು ದುರ್ಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈತನು ಧನುರ್ಧಾರಿಯಾಗಿ ನಿನ್ನ ಪಕ್ಷಕ್ಕೆ ನಿಂತಿದ್ದರೆ ಈತನನ್ನು ಎದುರಿಸಿ ನಿಲ್ಲಬಲ್ಲ ವೀರರು ಶೂರರು ಯಾರು ತಾನೇ ಇದ್ದರು. ಎಂತಹ ಅನರ್ಥವಾಯಿತು ಕರ್ಣ. ಈತನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಎದುರುವಂತಿದೆಯಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲ ನಡೆದು ಯುದ್ಧ ಮಾಡಿರುವನು? ಎಲ್ಲಾದರೂ ನೋಡಿರುವೆಯಾ ಅಥವಾ ಕೇಳಿದಿರುವೆಯಾ? ಹುಲ್ಲು ಕಡ್ಡಿಗೆ ಸಮನಾದ ಆತನ ಬಿಲ್ಲು ಹೋದರೇನಾಯಿತು? ಬಿಡೋದರ ಚಿಂತೆ. ಹೀಗೆ ಎಲ್ಲರೂ ಕೇಳಿರಿ. ಸಂಧಾನಕ್ಕಾಗಿ ಬರುತ್ತಿರುವ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೆದ್ದು ಗೌರವಿಸಿದ್ದೇಯಾದರೆ ಅಂಥವರು ಕೂಡಲೇ ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ. ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡು ಎಂದು ಹೇಳಿದ್ದನಲ್ಲ, ಸಿದ್ಧವಾಗಿರುವುದೇ? ತೆಗೆದುಕೋ. ಕೃಷ್ಣನಿಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಕಾಂಡವ ಕರ್ಮ
ನಾನು ನನದೆಂಬ ಅಭಿಮಾನ ನಿನಗೆ ಮಣ್ಣಿನಲ್ಲೇ ಹುಟ್ಟಿ ಗೌರವ ಮಣ್ಣಿನಲ್ಲೇ ಬೆಳೆದು ಮಣ್ಣಿನೊಳಗೆ ಹುಟ್ಟಿ ಮಣ್ಣಿನೊಳಗೆ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಾಗಲೇ ಹುಟ್ಟಿ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ಈ ದೇಹ ಧರ್ಮತಾಂಡವ ಕರ್ಮ ಪಾಯಿ ಧರ್ಮತಾಂಡವ 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 ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಮಸ್ಕರಿಸುವಾಗ ಈ ದುರಾಂಕಾರಿಯು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡೋನು. ಯೋಗಮಾಯೆ, ಜಾಗೃತಳಾಗು. ನಮ್ಮ ಚಕ್ರವರ್ತಿ ಸಾರ್ವಭೌಮ ಇವನೇನು ಸಿಂಹಾಸನದಿಂದ ಇಳಿದಿಳಿದು ಬಂದನು, ಹುರುಳುರುಳಿ ಬಂದನು. ಹೆಂಗಾದರೂ ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಗೋಪಾಲಕನಾದ ನನ್ನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಧೂತನಾಗಿ ಬಂದಿರುವ ನಿನ್ನಲ್ಲಿ ಕೃಷ್ಣ, ಧೂತನಾಗಿ ಬಂದಿರುವ ನಿನ್ನಲ್ಲಿ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆಂದು ತಿಳಿ. ನಿನಗಲ್ಲವೋ ಗೊಲ್ಲ, ನಿನಗಲ್ಲ. ದೂತನನ್ನು ಸತ್ಕರಿಸುವುದು ರಾಜಧರ್ಮ. ಬಾ ಬಾ ಪಾಂಡವರ ರಾಯಭಾರಿ, ಈ ಪೀಠವನ್ನು ಮಂಡಿಸು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಇಷ್ಟವಲ್ಲವೇ? ಇರಬಹುದು ಭಾವ. ಇರಬಹುದು ಏನು ಭಾವ, ಇದ್ದೇ ಇದೆ. ಗೋಪಿಕಾಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿನ ನನ್ನರ ಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡುವವ, ಆನಂದ ಪಡು. ಸಹೋದರ, ನರ್ತಕಿಯರನ್ನು ಮಾಡು. ಏನಪ್ಪ ರಾಜ ನರ್ತಕಿಯರನ್ನು ಬರಮಾಡಿ. ಆಗಬಹುದು ಮಹಾಪ್ರಭು.
ಕುರು ಭೂಪ ರಾಜೇಶ್ವರ ಕರುಣಾಳು ಕುರು ಭೂಪ ರಾಜೇಶ್ವರ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರು ಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆದಿ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಇತದಿ ಚತುರ ಸೋದರ ಮಾವನ ಇತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ 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 ಎಲ್ ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಮಲ್ಲ 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 ಎಲ್ಲವ 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 ಎಲ್ಲ ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಈ ಜಗ ಮಲ್ಲ 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 ಎಲ್ಲವ ಮಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲ ಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಕುರುಬು ಪರಾಜೇಶ್ವರ ತದಿಗಿಂಡಕು ಕುರು ವಂಶ ಕುಲ ತಿಲಕ್ ಮಕುಟೇಶ್ವರ ಧೀರ ಕರುಣಾಳು ಕುರುಬು ಪರಾಜೇಶ್ವರ
ಭಲೆ ಭಲೆ ನೀಲವರ್ಣಧಾರಿ ಈ ಚಲುವ ಚಲುವ ಆ ನೀಲವರ್ಣಧಾರಿ ಚಲುವ ಕೊಳಲನಾದದಿ ಈ ಜಗದ ಜನರನ್ನೆಲ್ಲ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಸಾಕು ಕೃಷ್ಣ ಕೃಷ್ಣ ನರ್ತಕಿಯರೇ ಏನೆಂದು ಹೇಳಿದಿರಿ ಪುನಃ ಮಾಡಿ ಅಪರಾಧವಾಯಿತು ಮಹಾಪ್ರಭು ಹೇಳಿ ಕ್ಷಮಿಸಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ 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 ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ 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 ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ ಕರುಣಾಳು ಕೊರು ಭೂಪರಾಜೇಶ್ವರ ಪರಿಗಣಕು ಕೊರು ವಂಶ ಕುಲ ತಿಲಕ ಧೀರ ಕರುಣಾಳು ಕೊರು ಪರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಏನಪ್ಪಣೆ ಈ ರಾಜನಂತಕೀರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ಬೆಳಿಗ್ಗೆ 10 ಗಂಟೆಗೆ ಇವಾಗಲೇ ಕೊಡ್ರಿ, ಇವಾಗಲೇ ಇದ್ರೆ ಕೊಡ್ರಿ. ತಿಳಿಸಬಹುದು? ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯವಸ್ಥೆ ಈಗ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯಸ್ಥೆಯನ್ನು ಈಗ ನಿಮ್ಮ ಮುಂದಿಡುವುದು ನನ್ನ ಅಭಿಮತ.
ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡಿರು, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವರು. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈ ದಿನವೇ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನೀವು ಹಾಗೆ ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಲು ತಿಳಿದಿರಿ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಿರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಈಗ ಪಾಂಡುನಂದನರು ಸದಾ ಸಿದ್ಧರಿದ್ದಾರೆ. ವಿಷಭೋಜನ, ಕಪಟ ಜೂತ್ಯ, ಲಾಕ್ಷಾಗೃಹದಣ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿಯೇ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸಲಿ ಶಾಂತಿ ಸಂಧಾನಗಳಿಗೆ ಶಾಂತಿಯ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಚಿದೆ ಮಹಾರಾಯ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಸಾಮಾನ್ಯರೆಂದರಿಗೂ ದುಡುಕಬೇಡ, ಸಮಭಾಗವನಿತ್ತು ಸುರದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪಾಂಡವರಲ್ಲ
ಹೃದಯದಲ್ಲಿದು ಪ್ರೀತಿಯ ಹೂವರನೆ ತನಯನೆ ಬೇಳುವೆ ವಿನಯದಿ ಕೇಳು ತರವಲ್ಲ ನಿನಗಿದು ಈ ಪರಿಮೋಹ ಶಾಂತಿಯಿಂದಲೇ ರಾಜವ ಪಾಲಿಸೆ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ಕುಮಾರ ದುರ್ಯೋಧನ, ತಾತ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಗೌರವದಿಂದ ಆದರಿಸು. ಅವರು ನಿನ್ನ ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ತಾತ ನೀವು ಪೀಠವನ್ನು ಮಂಡಿಸಿ. ಕೇಳು. ಏತಕ್ಕೆ ಅನುಜರ ಬಿಡಬಂತ? ಏತಕ್ಕೆ ಅನುಜರ ಬಿಡಬಂತ? ಸಲ್ಲದು ವೈರ ಸಾಧಿಸದಿರುತ್ತಲ. ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಆ ಪಾಂಡವರಿಗಿದೆ. ಶ್ರೀಕೃಷ್ಣನ ಮಾತಿನಂತೆ ಸಲ್ಲಬೇಕಾದ ಅರ್ಧ ರಾಜ್ಯ ಅವರಿಗೆ ಕೊಟ್ಟು ಆದರಿಸು. ಇದೇ ನನ್ನ ಅಭಿಮತ. ಗುರುದೇವ, ಇದು ರಾಜ್ಯ, ವರ್ಣಶಾಲೆ ಅಲ್ಲ. ದುರ್ಯೋಧನ ಯಾರು ಯಾರು? ಓಹೋ, ಚಿಕ್ಕಪ್ಪ ವಿದುರ. ನನಗೆ ಉಪದೇಶ ಮಾಡುವರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ವಿದುರ, ನಿನ್ನ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ.
ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನಿನ್ನ ನೀತಿ ವಚನಗಳನ್ನು ಆ ಪಾಂಡವರಿಗೆ ಕೇಳಬಲ್ಲೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರವೇ ದೋಷವು ಕಂಡು ಬರುತ್ತಿರುವುದು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ಈ ನಿಮ್ಮ ಮರುಳು ಮಾತುಗಳಿಗೆ ಒಡಂಬಡುವ ಬುದ್ಧಿನಲ್ಲ, ಈ ಛಲದಂಶವಲ್ಲ. ನನ್ನ ನರನಾಡಿಗಳಲ್ಲಿ ಹರಿಯುತ್ತಿರುವುದು ಶುದ್ಧವಾದ ಕ್ಷತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಸಡತ್ವ. ರಾಯಭಾರಿ, ಗೋಕುಲ ವಿಹಾರಿ, ಏನಂದೆ ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ಕೃಷ್ಣ, ಈ ಛಲದಂಕಮಲ್ಲ. ಈ ಕುರು ಸಾರ್ವಭೌಮನನ್ನು ಜಗಬಡಿಯಬೇಕೆಂದಲ್ಲವೇ ಆ ನಿನ್ನ ಹೊಟ್ಟೆವಾದ ಭೀಮ? ಅದು ಕೃಷ್ಣ ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಲ್ಲವೇ ಆ ನಿನ್ನ ಮಿತ್ರ ಪಾರ್ಥ? ಅದು ಕೃಷ್ಣ ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದಲ್ಲ ಆ ಮೂಢ ಪಾಂಡವರು. ಅದು ದುಸ್ಸಾವಾಸ. ಈ ದುರ್ಯೋಧನ ದುಶ್ಯಾಸನನ್ನು ಪಡೆದು ಅಖಂಡ ಪರದ ಕಾಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆಯನ್ನು ರೂಪಿಸುತ್ತಿರುವಲ್ಲಿ ಆ ನಿನ್ನ ಹೇಳಿ ಪಾಂಡವರು. ಅದು ದುರಾಭಿಮಾನ. ನಾವೇ ಹೃದಯರು, ನಾವೇ ಸಮರ್ಥರು ಎಂದು ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವಲ್ಲಿ ಆ ನಿನ್ನ ನೀಚ ಪಾಂಡವರು. ಅದು ಕೃಷ್ಣ ದುರಾಶಯ. ಹೆಚ್ಚೇನು ಕೃಷ್ಣ, ಈ ಸಭೆಯಲ್ಲಿ ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾರದು. ನಮ್ಮನೇ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ದುರಾತ್ಮರಾದ ದ್ರೋಹಿಗಳ ಬಲವನ್ನು ವೀಕ್ಷಣ ಕೃಷ್ಣ. ದುರಾತ್ಮರಾದ ದ್ರೋಹಿಗಳ ಬಲವನ್ನು ವೀಕ್ಷಣ, ಬಲವನ್ನು ವೀಕ್ಷಣ, ಬಲವನ್ನು ವೀಕ್ಷಣ, ಮನವನ್ನು ವೀಕ್ಷಣ, ಬಲವನ್ನು ವೀಕ್ಷಣ. ಗುಂಡರನ್ನು ಚಲವ ಜಯಿಸಿ ಬರುವೆನ, ಗುಂಡರನ್ನು ಚಲವ ಜಯಿಸಿ ಬರುವೆನ. ಕುದರಿ ನರವಾದ ಮರನ್ನು ಶಿರವಾಗಿ ಬರುವೆನ, ಕುದರಿ ನರವಾದ ಮರನ್ನು ಶಿರವಾಗಿ ಬರುವೆನ. ದುರಾತ್ಮರಾದ ದ್ರೋಹಿಗಳ ಬಲವನ್ನು ವೀಕ್ಷಣ, ಬಲವನ್ನು ವೀಕ್ಷಣ, ಬಲವನ್ನು ವೀಕ್ಷಣ, ವೀಕ್ಷಣ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಆದರೆ ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಈ ನಿನ್ನ ಯುದ್ಧ ಬೀರುವ ಮಾತುಗಳಿಂದ ಶಾಂತನಾಗುವುದಿಲ್ಲ ಕೃಷ್ಣ, ಶಾಂತನಾಗುವುದಿಲ್ಲ. ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡಬಲ್ಲ ಗಂಡುಗಳು ನಾವು. ಆ ನಿನ್ನ ಪುಂಡ ಭೀಮನ ರೋಂಡವನ್ನು ಚಂಟಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಕೃಷ್ಣ ಹೋಗು, ನಮಗೆ ಸಮರವೇ ಸಿದ್ಧ. ಕರ್ಣ, ಇದಕ್ಕೆ ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲೆಗೆ ತೀರದ ಹೊರತು ಈ ರಾಧೆಯನಿಗೆ ಬೃಷ್ಟವನ್ನು ರುಚಿಸುವುದಿಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುವ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ
ದೂತನಾದೇಕೆ ದಾತನಾರೋ ತವ ಮರತಡ ನಡತೆ ಬಲಿಸುವುದೇ ಮುನ್ನ ಬರುವುದು ಈಗ ಸಮರ ಸಮರ ಕೃಷ್ಣ ಸಲ್ಲದನ್ನು ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ಬಾಮ ಬಲ್ಲವನೇ ಪಾಂಡವನಯರ ಹಿತವನ ಬಯಸಿ ಹೌದು ಕರ್ಣ ಹೌದು ಪಾಂಡವನಯರ ಹಿತವನ ಬಯಸಿ ಸಂಗೀತ ನಾಟಕವ ಆಡಲೆಂದು ಬಂದೆನೋ ಸಂಗೀತ ನಾಟಕವ ಆಡಲೆಂದು ಬಂದೆನೋ ವಿಷಯವ ಬಲ್ಲವನೇ ಹಠವಂತರು ನಾವು ಹಠಲೇ ಬಲಗಣ್ಣ ಹಠವಂತರು ನಾವು ಹಠವಂತರು ನಾವು ಸುರಗನ ತನ್ನ ಶಿರ ಕಡಿದಿಡುವೆ ಸುರಗನ ತನ್ನ ಶಿರ ಕಡಿದಿಡುವೆ ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ಬಲ್ಲವನೇ ಬಾಮ ಬಲ್ಲವನೇ ಕರ್ಣ ನೀನು ಸಹ ಅವರಂತೆ ಮಾತನಾಡುವ ಅರ್ಜುನನ ಮೇಲಿನ ವೈಯಕ್ತಿಕ ಕ್ಷತ್ರಿಯರ ಸಮೂಹನೇ ಬಲಿಕೊಡಲು ಇಚ್ಛಿಸಿದ ಇದು ನಿನ್ನ ಧರ್ಮವೇನಯ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಈ ಅರ್ಧ ರಾಜ್ಯಲು ಬೇಡಲು ಬಂದಿರಲ್ಲವೇ ಆ ನಿನ್ನ ಧರ್ಮಕ್ಕಿಂತ ನನ್ನ ದುರ್ಯೋಧನ ಧರ್ಮವೇ ಎಷ್ಟು ಮೇಲು ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ ಒಪ್ಪಲಾರೆವು ಭಲೆ ಭಲೆ ಅಂಗಾಧಿಪತಿ ನಿನ್ನ ಈ ದರ್ಪಿತ ವಾಕ್ಯಗಳಿಂದ ಯಾದವಾದನೆಯ ಕಂಠವು ಬಿಗಿದಂತಾಯಿತು. ಓಹೋ ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ನಿಶ್ಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳು ಸುಯೋಧನ. ಏನು ಕೃಷ್ಣ? ಭಾರತ ಭೂಮಿ ಸಮಾನ ಸೌರ್ಯ ಸಾಹಸ ನಿರಾಕರಿಸದಿರಲಿ ಭಾರತ ಕರೆಸಿಗಲಿ ಅನುಜಾತರ ಕರೆಸಿಗಲಿ ಅನುಜಾತರ ದರೆಯ ನಿಟ್ಟು ಜಾತಿ ಕಡೆ ದರೆಯ ನಿಟ್ಟು ಜಾತಿ ಕಡೆ ವೈರವನೇ ನೀಗಿನ ಸೈರಣಯಂ ತಾಳೈ ವೈರವನೇ ನೀಗಿನ ಸೈರಣಯಂ ತಾಳೈ ಬಾಳೈ ಬಲು ಧರ್ಮ ನೀಡಲು ಗುಣ ಚರಿತ ಕರುಣ ಭೈರವನ
ದುರ್ಯೋಧನ. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿರು. ನಿನ್ನನ್ನು ಯುವರಾಜನೆಂದೇ ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬಿಡರು. ಮಿತ್ರರು ಪುಳಿಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸರು. ಈ ವಿಸ್ತಾರವಾದ ಸಾಮ್ರಾಜ್ಯವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವದಲ್ಲಿ ಅಪ್ರತಿಮೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರಲ್ಲಿ ಸಂಧಿಗೆ ಸಮ್ಮತಿಸಿ ದಾನ ವಿಜಯಿ ದ್ರುಪದಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ಯಾರ ಸಲುವಾಗಿ ಕೃಷ್ಣ? ಮಗಳ ಸಲುವಾಗಿ, ಮುಂದೆ ಒದಗುವ ಭೀಕ್ಷಣ ಯುದ್ಧದಿಂದ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡನು. ಭಿಕ್ಷೆ ಪ್ರದಾನ ಮಾಡುತ್ತಾರೆ. ಭಿಕ್ಷಾ ಪ್ರದಾನ? ಸಹೋದರ, ಭಿಕ್ಷೆಯಂತೆ ಭಿಕ್ಷೆ. ಇದರಲ್ಲಿ ನನ್ನ ಅಪರಾಧವೇನು ವಿರೋಧ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಛಲದಂಕಮಲ್ಲ ದುರ್ಯೋಧನ ಹೊರತಾಗಿ ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಾಗಲಾರದು. ಪಾಂಡವರು ಕ್ಷಾತ್ರ ಧರ್ಮ ಇಹುದೇ ಏರಿಕೊಂಡವರಲೇ ಕೃಷ್ಣ. ಕ್ಷಾತ್ರ ಧರ್ಮ ಇಹುದೇ ಏರಿಕೊಂಡವರಲೇ ರೂಢಿಯೊಳಗವರಂತೂ ಶ್ರೇಷ್ಠರಿಬ್ಬರ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀರಿದಲ್ಲವ ಕ್ರಾಂತಿ ಮೂಡಿದಯ ಮುಕುಂದ. ಪಾಂಡವರಿ ಭಿಕ್ಷಾಟನೆಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಬೋಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರನು. ನಿನ್ನನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನೀನು ಮಾಡಿದ ಅಪರಾಧಗಳೇನೆಂದು ಕೇಳುವೆ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಹರುಬಿದ ನೀನು ಈ ಶಕುನಿಯ ಯುಧಿಷ್ಠಿರನನ್ನು ಕಪಟ ಜೊತೆ ಕೆಳೆದಿದ್ದನ್ನು ಮರೆತೆಯಾ? ಮರೆತಿಲ್ಲ ಕೃಷ್ಣ. ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದರಿಸಿ ನೀನು ಮಾಡಿದ ಹವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯಾ? ಮರೆತಿಲ್ಲ ಕೃಷ್ಣ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರಮಕ್ತನಾದ ಶ್ರೇಯಸ್ಸು, ಕೀರ್ತಿಯು ಎಂದಿಗೂ ಲಭಿಸದು. ಅದು ನಿನ್ನ ಬ್ರದರ್. ಕೆಟ್ಟರು ಸೂರ್ಯ ಕೆಟ್ಟ ಕಡೆಯಾಗಿ ಪಾಂಡವರನ್ನು ಕೋಡಿ ಮೆಚ್ಚಲೇಬೇಕೆಂದು
ಪಟ್ಟು ಹಿಡಿದ ಈ ಕಚ್ಚದ ಕಟ್ಟಾಳು ಚಂದ್ರಚೂಡದ ಚಕ್ರೇಶ್ವರನನ್ನು ಕೆಣಕಿಯೇ ಅಂದಮಯ ಸಭೆಯಲ್ಲಿ ಕೈ ಚಪ್ಪಾಳ ತೊಟ್ಟು ಕೇಕೆ ಹಾಕಿ ನನ್ನಲ್ಲ ಆ ನಿನ್ನ ಪಾಂಡವರ ಸತಿ ಅಂದೇ ತೊಟ್ಟೆನು ಕೃಷ್ಣ. ಈ ಛಲವನ್ನು ಭೂತ ಪ್ರೇತ ಭುಜೋಚಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕಾಲ್ ಕೆದರಿ ಕಲಿವಂಶದಿಂದ ಉದ್ಭವಿಸಿದ ಈ ಕುರುಕುಲ ಸಾಮ್ರಾಜ್ಯವು ಕುರುಕ್ಷೇತ್ರದ ರಕ್ತದ ಬಡವಿನಲ್ಲಿ ಕೊಚ್ಚಿ ಓದಿರಲಿಸಲಿ. ಅಷ್ಟೈಶ್ವರ್ಯ ಸಂಪನ್ನ ಗುರುಕುಲ ದೀಪ ಅಭಿಮಾನ ಧನನೆಂಬ ನಾನು ಭಾಷಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಓದಿರುತ್ತಲೇ ಛಲವನ್ನು ಬಿಡೆ ನೆಲವನ್ನು ಕೂಡ ಪಾಂಡವರ ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಣದಲ್ಲಿ. ಸಂಧಾನ ಎಂದಿಗೂ ರಾಜ್ಯ ದೊರಕುವುದು ಇಲ್ಲ. ಛಲ ತೊಟ್ಟು ಮಾಡುವ ಯುದ್ಧ ಕಡಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ಈ ಕುರುಕುಲ ಚಕ್ರೇಶ್ವರನ ಅಂತಿಮ ನಿರ್ಧಾರ. ಹೋಗಿ ನಿನ್ನ ಏಡಿ ಪಾಂಡವರಿಗೆ ತಿಳಿಸು, ಸಂಗ್ರಾಮ ಸಲಕರಣೆಗಳನ್ನು ಅಣಿಪಡಿಸಿಕೋ ಎಂದು. ದುರ್ಯೋಧನ, ದರ್ಪಿತ ವಾಕ್ಯಗಳನ್ನು ನೀನು ಎಷ್ಟು ಮಾತ್ರ ಸಹಿಸಬಲ್ಲೆ? ಸಭೆಯಿಂದೀಗಿಂದೀಗಲೇ ನಿಲ್ಲಿಸಿ ನಡೆಯಿರಿ, ಹೋಗೋಣ. ದುಶ್ಯಾಸನ, ಇದಕ್ಕೆ ನೀನೇನು ಹೇಳುವೆ? ಹೌದು ಬಾಬಾ. ಪಾಂಡವರ ಪುಡಿಗೊಯ್ಯುವೆ, ಪಾದದಲ್ಲಿ ಕಾಸುವೆ, ದುರುಳ ಪಾಂಡವರ ಪುಡಿಗೊಯ್ಯುವೆ.
ಪರಿಪುಟ್ಟರಾದ ಹಿರಿತರು ಈ ನಿನ್ನ ನಿಂದನೆಯನ್ನೇ ತಜೆಕ್ಕಿಡುತ್ತರು ನೋಡು. ಸಮಯವು ದೊರಕಿದರೆ ಎಂತಹ ಚಿಂತನೆಗೆದರ್ತಕ್ಕವರಲ್ಲ ಅಣ್ಣ. ಸಹೋದರ, ನಾವಿಲ್ಲಿ ಒಂದು ಕ್ಷಣವೂ ಇರಬಾರದು. ನಡೆ ಅಣ್ಣವಾಗುವ. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ಇಂದು ನೀಚ ಕೃತ್ಯವನ್ನು ದಮನ ಮಾಡಲಾಗದೆ ಓದಿರ. ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದೆಂದು ಶಾಸ್ತ್ರವು ಹೇಳುವುದು. ಈ ಮೃದು ಯುದ್ಧದಿಂದ ಭಾರತ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಈ ಯುದ್ಧ ಪ್ರಳಯದಿಂದ ಮಾನವ ಕೋಟೆಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ವಿದುರ, 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 ಹೋಗು, ನನ್ನ ಕುಮಾರನನ್ನು ಕರೆದುಕೊಂಡು ಬಾ. ಆಗಲಿ. ಯಾರು ನನ್ನನ್ನು ಕರೆಸಿದವರು? ಕುಮಾರ, ಬಾ ತಂದೆ. ಏಕೆ ಕುಮಾರ, ನನ್ನ ಮಾತನ್ನು ಕೇಳುವ ಇಚ್ಛೆಯೂ ನಿನಗಿಲ್ಲವೇ? ಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸಿ ಅವರನ್ನು ಸಮಾನ ಭಾವದಿಂದ ನೋಡು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಮಗನಾಗಿ ನಾನು ಶಾಸ್ತ್ರ ಧರ್ಮವನ್ನು ತ್ಯಜಿಸಲೇ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನನೆಂದಿಗೂ ಧರ್ಮಚ್ಯುತನಾಗಲಾರ. ಯುದ್ಧವು ಕ್ಷತ್ರಿಯನ ಧರ್ಮ. ಬೇಡಕಂದ, ರಾಜ್ಯವನ್ನು ಬಯಸುವವರು ಯುದ್ಧವನ್ನು ಮಾಡಿ ಅದನ್ನು ಗೆದ್ದು ಪಡೆಯಲಿ. ಕೃಷ್ಣ, ನಾವು ಸಮರ ಯಜ್ಞ ದೀಕ್ಷಿತರು. ಪಾಂಡವರು ಸಂಧಿಯನ್ನೇ ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ರಥಿಕರ ವೀರ ಘೋಷದಲ್ಲಿ. ಕೃಷ್ಣ, ಎಲ್ಲವನ್ನು ಕೇಳಿದೆಯಲ್ಲ, ನೀನಿನ್ನೂ ಇಲ್ಲೇ ಇರುವೆ ಅಲ್ಲ. ನೀನಿನ್ನು ಹೊರಡಬಹುದಲ್ಲ. ನನಗೆ ಸಮಯವಿಲ್ಲ. ಕಂದ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಉನ್ನತನಾದವನಿಗೆ ಸಮಯ ಎಲ್ಲಿರುವುದು ಕುಮಾರ? ಹಸಿದ ಬೇಟೆ ನಾಯಿಯಂತೆ ಬೆನ್ನಟ್ಟಿ ಬರುತ್ತಿರುವಾಗ ನಿನ್ನ ಸಾವು. ಯಥಾಶಿತ್ ಮನುಷ್ಯನಿಗೆ ಸಮಯ ಎಲ್ಲಿರುವುದು? ನೀನು ನಾಶವಾಗು, ನಿನ್ನ ಸಂಕಟ ಇಡೀ ಕುರುವಂಶವೇ ನಾಶವಾಗುವುದು. ಆ ಈಶ್ವರ, ಈ ಗಾಂಧರಿ ಲಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದಿಯೋ ನೀನು. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮನು ನಿನ್ನನ್ನು ಬಂಧಿಸಲು ತಂತ್ರಗಳು ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ವಾಸುದೇವ, ಓ ವಾಸುದೇವ, ವಾಸುದೇವ, ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ, ನಿನ್ನಯ ಪಾವನ ಪಾದಗಳ ವಂದಿಸಲಹುದೇ ಮಾತುಗಳ ಕಾಣೆನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ.
ಮೊರೆಯನ್ನು ಆಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಹೋಗು, ಈ ರಾಜ್ಯಸಭೆಯಿಂದ ಒಂದು ಕ್ಷಣವೂ ನಿಲ್ಲಬೇಡ. ಈಗಲೇ ಹೊರಟು ಹೋಗು ಪರಮಾತ್ಮ. ಗಾಂಧಾರಿ ದೇವಿ, ದುರ್ಯೋಧನನಿಗೆದರಿ ನಾನಿಲ್ಲಿಂದ ಪಲಾಯನ ಮಾಡಲಿ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಕೃಷ್ಣನ್ ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ. ಅದರ ಕೋಟಿ ಅಂಶದಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಕಲಿನಂತೆ ಕುಣಿತಿರುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹೊರಳಾಡುವುದು. ಇಂತಹ ನಾನು ಒಬ್ಬ ಬಲಹೀನನಾದ ದುರ್ಯೋಧನನಿಗೆ ಭೀತನಾಗಲೇ ತಾಯಿ? ಇಲ್ಲ ಪರಮಾತ್ಮ, ಇಲ್ಲ. ದಾನವ ವಿಜಯ್ ಯದುಪತಿಗೆ ಶತ್ರುಗಳ ಭಯವೇ ಪರಮಾತ್ಮ. ವಾಸುದೇವ, ಇದು ನಾನು ನಿನ್ನ ಭಕ್ತಳಲ್ಲವೇ? ಈ ಭಕ್ತಳ ಮೊರೆಯನ್ನು ಆಲಿಸುವುದು ನಿನ್ನ ಕರ್ತವ್ಯವಲ್ಲವೇ? ಇದು ನಿನ್ನ ಚರಣದಲ್ಲಿ ಬಿದ್ದು ಬೇಡಿಕೊಳ್ಳುವೆನು. ಈಗಲೇ ಈ ರಾಜ್ಯಸಭೆಯಿಂದ ಹೊರಟು ಹೋಗು. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವುದು. ನಾನು ಯಾವ ಮಹತ್ತರವಾದ ಆಸೆಯಿಂದ ಬಂದನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕೌರವನ ಅಹಂಕಾರವು ನಾಶವಾಗಿ ಹೋಗಲಿ. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದನು. ಆದರನ ಔದತ್ಯವು ನನ್ನ ವರದ ಗೆಳೆತನದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ಅಶಾಂತವಾದ ರಾಜ್ಯಸಭೆಯಿಂದ ನನ್ನ ಹೃದಯದ ಶಾಂತಿ ಕಪೋತಗಳು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀರಡು. ಆದರೂ ಚಿಂತೆ ಇಲ್ಲ ರಾಜವಂಶಿ, ನಿನ್ನ ಸಲುವಾಗಿ ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವೆನು. ಸಂದೇಶವನ್ನು ತಿರಸ್ಕರಿಸಿದೆಯಾ ಕುರುಕುಲದ ಕಳಂಕ ಸ್ವರೂಪ? ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುಕುಲದ ಕಳಂಕ ಸ್ವರೂಪ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರಿಗೋ? ಹಿಂದ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಲ್ಲಿ ಕೇಳುವ ಬದಲು ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾಮನವರು ನನಗಾಗಲೇ ಮುಖ್ಯ ಸಲಹೆಯೊಂದನ್ನಿಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬಹುದು. ಇನ್ನೀ ಅದ್ಭುತಕಾರವಾದ ರಾಯಭಾರಕ್ಕೆ ಅದ್ಭುತಕಾರವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ, ಬಂಧಿಸುವ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ?
ಕಾಲುಗಳನ್ನು ನಿನ್ನ ನುಡುಗುತನಕ್ಕೆ ತಕ್ಕ ಬುದ್ಧಿಯನ್ನು ಗಳಿಸುವೆವು. ಉರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ ಸುಯೋಧನ ಕೃಷ್ಣ ಉರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ ಜನಗೆ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ ಹೊಡೆತಕ್ಕೆ ಗಿರಿಶಿಖರ ಚಲಿಸುವುದೇ ಧರಿಸಿರುವ ಚಕ್ರವಾಂಬಿಡೆ ನಿನ್ನಂತ ಶತಕೋಟಿ ಸುಯೋಧನರ ಶಿರಗಳನ್ನು ತರುವಾಗ ನನಗೆ ಭಯ ಉಂಟೆ ಮರುಳೇ ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುತ್ತೀಯ. ವ್ಯರ್ಥ ನಿನ್ನಿಂದಾಗದು. ಈಗ ಕಟ್ಟಿರಿ ನನ್ನನ್ನು. ಕರ್ಣ, ನನ್ನ ಸಂಗಡ ಬಾ. ಪರಮಾತ್ಮ, ಬಾಲ್ಯದಲ್ಲೇ ಮಾತಿಗೆ ಬಾಯಿಂದ ಬ್ರಹ್ಮಾಂಡ ತೋರಿಸಿದ ಮುರಹರಿ ಇನ್ನು ಕಾಳಿಂಗ ಸರ್ಪದ ಕುತ್ತಿಗೆ ಮೇಲೆ ನಿಂತು ನರ್ತನಗೈದ ಭಕ್ತಪಾಲ, ಕ್ಷೀರಸಾಗರವನ್ನು ನೂತನ ಮಾಡಿ ದೇವತೆಗಳಿಗೆ ಅಮೃತ ಉಣಬಡಿಸಿದ ಮುರಹರಿ, ಇಂಥ ಮಹಾಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಿ ಬಹುದೂರ ಕರೆತರಲು ಕಾರಣವೇನು? ಕರ್ಣ, ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿ ಇವೆಯೇ? ಯೋಚಿಸಿ ನೋಡು ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರ ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಕುಲಹೀನನಲ್ಲ ಕೇಳನ್ನ ಮಾತ. ವಾಸುದೇವ, ಕುಲಹೀನನಲ್ಲ ಕೇಳನ್ನ ಮಾತ. ರವಿ ಅಂಶದಲವತರಿಸಿದ ವಸುಕುಮಾರನ ದುರಧೀರ ಸುಕುಮಾರನ. ವಾಸುದೇವ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರಾಜನನಿ. ದರೆಯ ಬೆಳಗುವ ರವಿಯ ಕರುಣದಿ, ದರೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆ ತೆರಿಸಿ ನೆರೆವ ರವಿ ಸುತನೆ ದುರಧೀರ ಸುಕುಮಾರವ. ತಳಮಳವೇ ತಗೆ ಮನದ ಚಿಂತೆ ದೊರೆ. ಕರ್ಣ, ಕರ್ಣ, ತಳಮಳವೇ ತಗೆ ಮನದ ಚಿಂತೆ ದೊರೆ. ಅವಿತ ಭುವನದ ಕೀರ್ತಿಯ ಪಡೆವೆ. ಅವಿತ ಭುವನದ ಕೀರ್ತಿಯ ಪಡೆವೆ. ಕನಕರವೆನಿಸಿದ ಮೇದಿನಿಯೊಳು ನೀ. ಕನಕರವೆನಿಸಿದ ಮೇದಿನಿ
ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಕರ್ಣ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಮರಿತಿದ್ದೆ, ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕೈಯಲು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಭಾರ ಮಾಡಬಹುದಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟಿಕೊಂಡು ಕುಳಿತಿರುವಲ್ಲ ಕರ್ಣ. ದೇವ, ದೇವಾ ಶೋಧನೆ ವಿದಿಶಾಪ ಪಾಪಿಯಾಗಿ ಪರಿತಾಪ ಕೀಡಾಗಿ ದೇವಾ ಶೋಧನೆ ವಿದಿಶಾಪ. ಅದು ದೇವ ಬಹುದಿನ ನೊಂದೆನು ಬಂಧುಗಳಾರೆಂದು. ಅದು ದೇವ ಬಹುದಿನ ನೊಂದೆನು ಬಂಧುಗಳಾರೆಂದು ಹಿಂದು ಮದನ ಅಪನಿಂದೆಯಲೆ ನೊಂದೆ. ಅಪನಿಂದೆಯಲೆ ನೊಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ. ದೇವಾ ಶೋಧನೆ ಪರಮಾತ್ಮ. ಕರ್ಣ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಪಾಂಡವರೊಡನೆ ಹೋರಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ಎನಗೆ ಇಂಥ ಉಭಯ ಸಂಕಟವನ್ನು ಸಂಕಟಬೇಡವಾಗುತ್ತದೆ. ಪಾಂಡುವರರ ಸೇರುತ್ತ ನೀನು ತರೆಯ
ಕರೆಯನು ಪೊರೆಯೈ ಧರ್ಮದಲ್ಲಿರತ ಕರೆಯನು ಪೊರೆಯೈ ಧರ್ಮದಲ್ಲಿರತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರಕಿರ ಶರದರ ಶರಣರ ಪೊರೆವನ ಸುರಕಿರ ಶರದರ ಶರಣರ ಪೊರೆವನೆ ಸುರಕಿರ ಶರದರ ಶರಣರ ಪೊರೆವನೆ ಶರಣರ ಪರವನೆ ಮಾತನು ಪ್ರೇಮದಿ ಲಾಲಿಸೋ ದಾನ ಶೂರನಿ ನಾಟ್ಯ ವಿರುದ್ಧ ದಾನ ಶೂರನಿ ನಾಟ್ಯ ವಿರುದ್ಧ ಮೆರೆಸಿಗ ನಿಜ ಪರಗುಣಶೀಲ ಮೆರೆಸಿಗ ನಿಜ ಪರಗುಣಶೀಲ ಪರೈತ ಪ್ರೇಮಿ ಸುಕೃತಕಾನಿ ಪರೈತ ಪ್ರೇಮಿ ಸುಕೃತಕಾನಿ ಪಾನಿ 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 ಸುರಗಿರ ಶರಣರ ಶರಣರ ಪೊರೆವನೆ ಸುರಗಿರ ಶರದರ ಶರಣರ ಪೊರೆವನೆ ಸುರಗಿರ ಶರದರ ಶರಣರ ಪೊರೆವನೆ ಸುರಗಿರ ಶರದರ ಶರಣರ ಪೊರೆವನೆ ಶರಣರ ಶರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸೋ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಿಂಬು. ನಿನ್ನ ತಾಯಿಯಾದ ಕುಂತಿದೇವಿ ತಾನು ಕನ್ಯಾಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದು ಅವು ಫಲಿಸುವವೋ ಇಲ್ಲೊಂದು ಮನದಲ್ಲಿ ಸಂಶಯಪಟ್ಟು ಮೊದಲನೇವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಕೃಷ್ಣ ಲೋಕೋಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಪ್ರೀತಿಯಿಂದ ಸಾಕಿಸಲಿದರು. ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ಪರಮಾತ್ಮ ಕರ್ಣ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ಸೂತಪುತ್ರ ಹೀನ ಕುಲದ ಒಂದು ಏಳಸತ್ತಲೇ ಇರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ವಾಸುದೇವ. ತಿಳಿಯದು ಕರ್ಣ. ಪರಮಾತ್ಮ, ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಸಹ ತಿಳಿಯದು ಕರ್ಣ. ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನನ್ನು ಕಂಡಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯು ದೇವ ಆ ಕರ್ಣನ್ಯಾರು ತಿಳಿಸಲಾರಯ್ಯ. ಆತನನ್ನು ನೋಡಿದರೆ ನನ್ನ ಮನದಲ್ಲಿ ಮರುಕ ಉಂಟಾಗುತ್ತದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಇಲ್ಲಿಯವರೆಗೂ ನಿನ್ನ ಜನ್ಮ ರಹಸ್ಯವನ್ನು ಆಕೆಗೆ ತಿಳಿಸೇ ಇರಲಿಲ್ಲ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರನು. ಕರ್ಣ, ಪರಮಾತ್ಮ, ಆಕೆಯು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರಳು. ಅವಳ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಿನ್ನನ್ನು ಈ ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡು. ನಾನಿನ್ನು ಬರಲೇ ಕರ್ಣ. ವಾಸುದೇವ, ನಾನಿನ್ನು ಬಂಧ ವಿಮುಕ್ತನಾದನು. ಸಂತೋಷದಿಂದ ದಯಮಾಡಿಸು ವಾಸುದೇವ. ಲೋಕೈಕವೀರರಾದ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕವೀರರಾದ ಪಾಂಡವರು ನನ್ನ ಸಹೋದರರೇ.
ಧರ್ಮವೇ ತನ್ನ ಉಸಿರೆಂದು ಕಾಲ ಕಾಯುತ್ತಿರುವ ಧರ್ಮರಾಯನು ನನ್ನ ಸಹೋದರ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ಇವರುಗಳು ನನ್ನ ಜನನಿ ಜನಕರೇ. ಮಹಾಪರಾಕ್ರಮಿಗಳು, ಮಹಾಮೇಧಾವಿಶಾಲಿಗಳು ಆದ ನಕುಲ ಸಹದೇವರು ನನ್ನ ಅನುಜರೇ. ಇನ್ನು ಪರಶುವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ಪಾಶುಪದಾಸ್ತ್ರವನ್ನು ಪಡೆದ ಪಾರ್ಥ ಸುರಲೋಕಕ್ಕೆ ಸೋಪಾನ ಕೊಟ್ಟಿ ಕಾಮಧೇನು ಕಲ್ಪವೃಕ್ಷವನ್ನು ತಂದು ಫಲ್ಗುಣ. ಇನ್ನು ಗಾಂಡೀವವನ್ನು ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡೀವಿಯನ್ನು ಹೊರಿಸಿದ ಗಾಂಡೀವಿ. ಇನ್ನು ಮಚ್ಚಿ ಯಂತ್ರವನ್ನು ಭೇದಿಸಿ ಪಾಂಚಾಲಿಯನ್ನು ಹೊರಿಸಿದ ಪಾರ್ಥ, ಫಲ್ಗುಣ, ವಿಜಯಿ, ಕಿರೀಟ ಎಂದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ನನಗೆ ಪರಮವಹಿಸಿದ ಅರ್ಜುನ ನನ್ನ ಸಹೋದರ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ನೋಡಿ ಸಹಿಸಲು ಪಾರ್ಥ. ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ವೃತ್ತಕ್ಕೆ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನಾನು ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡವ ಪುತ್ರನಾದ ನೀನು ಪಾಂಡವ ಕುಮಾರನನ್ನೇ ಕೊಲ್ಲಲು ನಿಂತಿದ್ದೀಯಲ್ಲ. ಕೊಲ್ಲಲೆ ಪಾಂಡು ಕುಮಾರರಂ, ಕೊಲ್ಲಲೆ ದುರದೊಳ್ ತಮ್ಮಂದಿರಂ ಕೊಲ್ಲುವುದೇ. ಕೊಲದಾಂದಿದ್ದೊಡೆ ಕೊಲದಾಂದಿದ್ದೊಡೆ ಕೌರವೇ ಹೀದರೆಯೊಳ್ ಸುಖ ಸಂಪತ್ತಿ ನಿನ್ಮಾಳನೆ. ಚಲದೇ ಪಾರ್ಥನರುಂಡವಂ ಚಲದೆ ಆ ಪಾರ್ಥನರುಂಡವಂ ತರಿದು ಮಸ್ವಾಮಿಗೆ ಆನಂದ ಸ್ವಾಮಿಗೆ ಆನಂದವಂ ಸೈನಿಸಲ್ಕಾಗದೆ. ಪಾರ್ಥನ ಘೋರ ಶರಕೆ ಅಪಾರ್ಥನ ಘೋರ ಶರಕೆ ಸುತ್ತಾಗಲೇ ನಾನ್ ಸಾಯಲೇ. ಕರ್ಣ, ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಹಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನರಿತ ಕೌರವರು ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯ ಏನು? ದುರ್ಯೋಧನಲ್ಲಿ ನಿನ್ನಲ್ಲಿರುವ ಸ್ನೇಹ ಮತ್ತು ರಾಜ್ಯ ಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ಕುವ್ಯಾಜ ಶಬ್ದಗಳನ್ನು ಆಡಲು ಹಿಂಜರಿಯಿಲ್ಲ. ದುರ್ಯೋಧನನು ಇದೆಲ್ಲವನ್ನು ಕೇಳಿದರೂ ಸಹ ಕೇಳದಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಶಕುನಿ, ಸಭೆಯಲ್ಲಿ ಏನು ನಡೆಯಿತು? ಮರೆಮಾಚದ ಹೇಳು. ಕೃಷ್ಣನು ರಾಜ್ಯಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಹಾರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ನೀವು ಪಾಂಡವರ ಪಕ್ಷದವರೆಂದು ನಿಂದಿಸಿದ್ದನು. ಸಮಂತ ಸಾಮಂತರಿಗೂ ಯುದ್ಧಕ್ಕೆ ಸಿದ್ಧರಾಗುವಂತೆ ಆಜ್ಞೆ ಮಾಡಿದನು.
ಕಡೆಗೆ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಇಚ್ಛೆಯನ್ನು ಪ್ರಕಟಿಸಿದನು. ಆಗ ಆ ಭೀಷ್ಮನು ಗುರುಪಿತ ಮಹನು ಏನು ಹೇಳಿದನು? ಚೇಚೆ ಆತನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ. ಆದರೂ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯ ಆಸೆಯೂ ಭಂಗವಾಯಿತು ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ನೀನು ಕೃಷ್ಣನೊಡನೆ ರಥವನ್ನೇರಿ ಹೋದೆ ಅಷ್ಟೇ. ಆಗ ಆ ವಿಷಯವನ್ನು ಭೀಷ್ಮನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಶನಾದೆಯೋ ಎಂಬುದು ಆ ದುರ್ಯೋಧನ ಸಂದೇಹ ಕರ್ಣ. ಏನು ಹೇಳಿದರು? ಸಂದೇಹ? ಕುರುಕುಲದರಸು ಕರ್ಣನ ಸ್ವಾಮಿನಿಷ್ಠೆ ತಿಳಿದಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದೆ ಹೊರತು ನಿನಗೆ ಸೇನಾಧಿಪತ್ಯ ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣ ಭೀಷ್ಮನೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲೇ ಕರ್ಣ. ಏನು ಹೇಳಿದರು? ಚೇ ಆ ದುರ್ವಾರ್ತೆಯನ್ನು ನಾನು ನುಡಿಯಲಾರೆ. ಆದರೂ ಯತ್ನ ಇಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ನಿಷ್ಠೆ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ. ಸೂತಕುಲ ಸೂತಕುಲ ಸೂತಕುಲ! ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ಮಾನವ ಜಾತಿಯ ಸದ್ಗುಣಗಳೆಲ್ಲವೂ ಉಚ್ಚ ಕುಲದವರಿಗೆ ಮೀಸಲಾಗಿದ್ದಾನೆ. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಸೂತಪುತ್ರನೆಂದು ನನ್ನ ಸಂಗಡ ಆಡಲು ಬರುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದರು. ನಾನು ಕಣ್ಣೀರು ಸುರಿಸುತ್ತಾ ಏಕಾಂಗಿಯಾಗಿ ಆ ಜಗತ್ಕರ್ತನಲ್ಲಿ ವಿಭಿನ್ನಿಸಿಕೊಳ್ಳುತ್ತೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ. ಗುಣವೇ ಮಾನವಸ್ವ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನಾಪಮಾನಗಳು ಗುಣವನ್ನವಲಂಬಿಸಿದೆ ಹೊರತು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ವಿಶೇಷ ಪ್ರಯತ್ನದಿಂದ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನೀಗ ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ನನ್ನ ಜನ್ಮದುಷ್ಟ ನನ್ನನ್ನು ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಪ್ರತಿಷ್ಠಿತಾಪರರಾದ ಆರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ನೀ ಹವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲೇ ಇರುವುದು. ಭೀಷ್ಮನು ಯುದ್ಧ ರಂಗದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಪ್ರಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಈ ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಶಪಥ ಮಾಡು, ಶಸ್ತ್ರಾಧಾರಣ ಮಾಡು. ಅಲ್ಲದೆ ದ್ರೋಣ ಶಲ್ಯಾದಿಗಳು ನಿನಗೆ ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡುವುದಾಗಿ ಯೋಚಿಸಿದಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಷಯದಲ್ಲಿ ತಟಸ್ಯ ಭಾವವನ್ನು ವಹಿಸಿರುವನು. ದುರ್ಯೋಧನಲ್ಲಿ ಇಂತಹ ಪರಿವರ್ತನೆಯ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಆ ಭೀಷ್ಮನು ಪರಾಜಿತನಾಗುವವರೆಗೂ ಈ ಅಸ್ತ್ರವನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಿನಗಾಗಿ ನಾನು ಎಲ್ಲೆಲ್ಲೇ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ನನ್ನಲ್ಲಿಲ್ಲ. ಪುನಃ ನೋಡುವೆನು. ಶಪಥವೇನೆಂದು ತಿಳಿಯುವೆ? ನಿಲ್ಲು ಕರ್ಣ, ನಿನಗೊಂದು ಸಂತೋಷ ಸುದ್ದಿ ಇರುವುದು. ಆರ್ಯರ ಮಧ್ಯ ಪದಗಳಂತೆ ಪದುತುಳಿತರಾಗಿ ಪಶುಗಳಂತೆ ಜೀವಿಸುವ ಸೂತಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷ ಸುದ್ದಿಯಲ್ಲೇ. ಇದೇನು ಮಾವ, ಕರ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿ ಅದನ್ನು ತಿಳಿಸುವುದಕ್ಕೋಸ್ಕರವೇ ಇಲ್ಲಿಗೆ ಬಂದಿದ್ದು. ಗೌರವೇಶ್ವರ ಮಾವ, ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರ್ಯಾಸವೇ ಗೌರವೇಶ್ವರ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನನ್ನು ಸೇನಾಧಿಪತ್ಯವನ್ನು ಮಾಡುವುದರಿಂದ ಅದೆಷ್ಟು ಜನರ ಅಪಮಾನವಾಗುವುದೆಂಬುದನ್ನು ಯೋಚಿಸಿರುವೆಯಾ? ಭಾರ್ಗವ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಸೈಂಧವ ಇವರೇ ಇನ್ನು ಮುಂತಾದ ಉತ್ತಮ ರಣರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ನೀಚರಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿ ಅನರ್ಥಕಾರಿಯಾಗುವುದೆಂಬುದನ್ನು ಮರೆಯಬೇಡ. ಅಲ್ಲದೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಿಂದ ಪಾಂಡವರ ಪಕ್ಷದವರು.
ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಅವರು ಹಿಂಜರಿಯುವುದಿಲ್ಲ. ಅಲ್ಲದೆ ಈಗ ತಾನೇ ಕರ್ಣನು ಭೀಷ್ಮನು ಯುದ್ಧರಂಗದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರದಾನ ಮಾಡುವುದಿಲ್ಲವೆಂದು ಶಪಥ ಮಾಡಿರೋ. ನೀನೀಗ ಅದನ್ನು ಅವನಿಗೆ ವಹಿಸಿದರೆ ಶಪಥವನ್ನು ಮೀರಿ ಅವನು ಶಸ್ತ್ರದಾನ ಮಾಡುವಂತಿಲ್ಲ. ನಿಧಾನವಾಗಿ ಯೋಚಿಸಿ ನೋಡು ಕುರುರಾಜ. ಮಾವ, ಹಾಗಾದರೆ ಈಗೇನು ಮಾಡುವುದು? ಅದಕ್ಕೂ ಒಂದು ಉಪಾಯ ಇರುವುದು. ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸಿ. ಯುದ್ಧವು ಸಮ್ಮಿಳಿತ, ಯೋಚಿಸಲು ಸಮಯ ಇಲ್ಲ. ನೀನೀಗಲೇ ಹೋಗಿ ಭೀಷ್ಮರನ್ನು ಕಾಣು. ಸರಿಯಾಗಿ ಹೇಳಿದೆ ಮಾವ. ನಾನು ಈಗಲೇ ಹೋಗಿ ಗುರುಪಿತಾಮಹ ಭೀಷ್ಮರನ್ನು ಕಾಣುವೆನು. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ 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 ಪಾಂಡವರ. ಬಂದ ಭೀಮನ ಬಾರಿ ಹೃದಯವ ಹೋಗು ಮೂಡ, ಹೋಗು. ಕಟಕನು ಕುರಿಯನ್ನು ಕೊಬ್ಬಿಸಿ ಕೊಬ್ಬಿಸಿ ಕಡಿಯುವಂತೆ ನಾನು ನಿನ್ನನ್ನು ಹೊಬ್ಬಿಸಿ ಹೊಬ್ಬಿಸಿ ಕಡಿಯುವೆನು. ದುರ್ಯೋಧನ, ಬೋರ್ಗರೆ ಒಬ್ಬರು ಗಾಳಿಗೆ ಸೇಡಿನ ಕಾರ್ಬೋಡವನ್ನು ಎಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಪಡಿಸುವ ಗುಡುಗು ಸಿಡಿಗಳೇ ಇತರ ಎಂದು ಬಿರಿಯುವಂತೆ ಮಾಡಿ ಈ ನಿನ್ನ ಗುರು ಸಾಮ್ರಾಜ್ಯವನ್ನು ಈ ಶಕುನಿಯ ವಿಷದ ಕೃತ್ರಿಮದ ಒಳಗೆ ಹಚ್ಚಿ ಹೋಗಲೇ. ದುರ್ಯೋಧನ, ನಿನ್ನನ್ನು ರೇಗಿಸುವೆನು, ನಿನ್ನನ್ನು ಕೆರಳಿಸುವೆನು. ರೇಗಿಸುವೆ, ಕೆರಳಿಸುವೆ, ರೇಗಿಸುವೆ, ಕೆರಳಿಸುವೆ. ದುರ್ಯೋಧನನ ಮಗನ ಆ ಕುರುಕುಲವನ್ನ, ಆ ಕುರುಕುಲವನ್ನ ದುರ್ಯೋಧನ ವಂಶವನ್ನು ನಾಶ ಮಾಡುವೆ. ದುರ್ಯೋಧನ ವಂಶವನ್ನು ನಾಶ ಮಾಡುವೆ. ಮಗನಿಗೆ ನಾನೀಗ ಕುರುಕುಲವನ್ನ, ಮಗನಿಗೆ ನಾನೀಗ ಕುರುಕುಲವನ್ನ, ಮಗನಿಗೆ ನಾನೀಗ ಕುರುಕುಲವನ್ನ, ಆ ಕುರುಕುಲವನ್ನ, ಆ ಕುರುಕುಲವನ್ನ ರೇಗಿಸುವೆ, ಕೆರಳಿಸುವೆ, ರೇಗಿಸುವೆ, ಕೆರಳಿಸುವೆ. ದುರ್ಯೋಧನನ ಮಗನಿಗೆ